ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದೆ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ 7:30 ಸ್ಟಾರ್ಟ್ ಮಾಡಕ್ಕಂತೀನಿ. ಸೊ ಬೆಳಗ್ಗೆನ ಎದ್ಗಟನ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಯೇವಿ. ಸೊ ಬ್ರೇಕ್ಫಾಸ್ಟನ್ನು ಎಲ್ಲ ರೆಡಿ ಮಾಡ್ಕೊಂಡಿವಿ. ಎಲ್ಲ ರೆಡಿಯಾಗಿ ಎಲ್ಲಿ ಹೊಂಟೀವಿ ಅಂತಂದು ಆಲ್ರೆಡಿ ನಿಮ್ಗೆ ತಮ್ಲೇನ್ ಟೈಪ್ ನೋಡಿ ಒಂದು ಐಡಿಯಾ ಬಂದಿರ್ತೈತಿ. ಸೊ ಎಲ್ಲಿ ಹೊಂಟೀವಿ ಅಂತಂದ್ರೆ ಅನಿತನ ಕಡೆ ಹೊಂಟೀವಿ ನೋಡ್ರಿ, ಹಾಸ್ಟೆಲ್ಗೆ. ಸೊ ಮದ್ವೆಗೆ ಬಂದಿದ್ಲಲ್ಲ, ಒಂಥರ ಬೇಜಾರಾಯ್ತು, ಹಿಂಗೆ ಬಂದು ಹಿಂಗೆ ಓದ್ಲಲ್ಲ ಅಂತೇಳಿ. ಸೊ ಹಾಗಾಗಿ ಆಕಿನ ಕಡೆ ಹೋಗಿ ಒಂದೆರಡು ದಿನ ಕಾಲ ಕಳೆದು ಬರೋಣ ಅಂತಂದು ಹೊಂಟೇವಿ. ಸೊ ನಾವು ಹೋಗೋದ್ರ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಂತ. ಸೊ ಬರೀ ಹೋಗ್ಬಿಟ್ಟು ಬರೋಣ ಅಂತ. ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನೋ ಅಂತ ನೋಡುವಂತ. ಅದಕ್ಕೂ ಮೊದಲು ಇನ್ನೇ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸೊ ಇವತ್ತಿನ ಬ್ಲಾಗ್ ಅಂಕರ ಫುಲ್ ಖುಷಿಯಾಗಿ ಸ್ಟಾರ್ಟ್ ಮಾಡೋಕ್ಕಂತೀನಿ ಅಂತಂದು ಹೇಳ್ಬೋದು. ಸೊ ಈಗ 8 ಗಂಟೆಗೆ ಹೋಗೋಣಂದ ಹಸ್ಬೆಂಡು. ಸೊ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಬೆಳಗ್ಗೆ ಎದ್ದು, ನಿನ್ನೆ ನೈಟೇನ ಪ್ಯಾಕ್ ಮಾಡ್ಕೋಬೇಕಂತಂದರೆ ಬಟ್ ಟೈಮ್ ಸಿಗಲಿಲ್ಲ. ಸೊ ಈಗ ಬೆಳಗ್ಗೆ ಎದ್ದು ಏನಿಲ್ಲ, ಜಸ್ಟ್ ಒಂದು 4 ಜೊತೆ ಬಟ್ಟೆ ಇಟ್ಕೊಂಡಿನಿ ಅಷ್ಟೇ. ಇನ್ನೊಂದು 4 ಜೊತೆ, ನನ್ನೊಂದು 4 ಜೊತೆ. ಸೊ ಅಷ್ಟ ಹೆಚ್ಚು ನೆಕ್ಸ್ಟ್ ಮಂತ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಎಲ್ಲಿ ಅನಂತ ಹಾಸ್ಟೆಲ್ಗೆ ಹೋಗಿಂದ 2-3 ತಿಂಗಳಾಯ್ತು. ಸೊ ನಾನಂತೂ ಹೋಗಿ ಎಲ್ಲ ಹಸ್ಬೆಂಡನ 1-2 ಸಲ ಹೋಗಿ ಬಂದಾರ. ಹಾಗಾಗಿ ಈಗ ಮದುವೆಗೂ ಬಂದಿದ್ಲಲ್ಲ ಅಂತ. ಸೊ ನೆಕ್ಸ್ಟ್ ಮಂತ್ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಮಂತ್ ಹಸ್ಬೆಂಡ್ಗೂ ಹಾಲಿಡೇ ಕೊಡಂಗಿಲ್ಲ ಅಂತ, ಇಯರ್ ಫಸ್ಟ್ ಮಂತ್ ಅಲ್ಲ. ಸೊ ಹಂಗಾಗಿ ಹಾಲಿಡೇ ಕೊಡಂಗಿಲ್ಲ ಅಂತ. ಇನ್ನೂ ಹೆಂಗಿದ್ರು ಅವ್ರದ್ದು 4 ದಿನ ರಜಾ ಐತಿ. ಮದ್ವೆಗೆ ತೊಗೊಂಡಿರೋ ರಜಾ ಇನ್ನೂ 4 ದಿನ ಅದು. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ, ಹೆಂಗಿದ್ರು ಮುಂದಿನ ತಿಂಗಳು ಹೋಗೋಕ್ಕಾಗಂಗಿಲ್ಲ ಅಂತೆ. ಸೊ ಹೋಗಿ ಅನಿತನ ಕಡೆ ಹೋಗಿ ಬಂದ್ರೆ ಆತ ಅಂತೇಳಿ ಹೊಂಟೇವಿ. ಸೊ ಬರ್ರಿ ಹೋಗಿ ಅನಿತ ನೋಡಿಕೊಂಡು ಬರೋಣ ಅಂತ. ಆಕೆಗೆ ಆ್ಯಕ್ಚುಲಿ ಹೇಳಿಲ್ಲ. ಸೊ ನಿನ್ನೆ ಎಕ್ಸಾಮ್ ಮುಗ್ದವಂತ. ಸೊ ಇವತ್ತು ಹೊಂಟೀವಿ, ನಾಳೆ ಅಲ್ಲಿಗೆ ರೀಚ್ ಆಗ್ತೀವಿ. ಸೊ ಫುಲ್ ಸರ್ಪ್ರೈಸ್ ಆಗ್ತಾಳೆ, ಏನಾಗ್ತಾಳೆ ನೋಡೋಣಂತ. ಫೋನೂ ಹಚ್ಚಿಲ್ಲಕ್ಕಿ. ಈಗ 4-5 ದಿನ ಆಯ್ತು. ಎಕ್ಸಾಮ್ ಇದ್ದು ಅಂತಂದ್ರೆ ಫೋನ್ ಹಚ್ಚಾಗಿಲ್ಲಕ್ಕಿ. ಮೇ ಬಿ ಇವತ್ತರ ನಾಳೆಗಾರ ಹಚ್ಬೋದು ಫೋನು. ನಾಳೆಗೆ ಹಚ್ಚಿದ್ರಂತೂ ಬೆಳಗ್ಗೆ ಅಲ್ಲೇ ಇರ್ತೇವೆ ಬಿಡ್ರಿ. ಸೊ ಇವತ್ತು ಹಚ್ಚಿದ್ವಿ ಅಂತಂದ್ರೆ ಏನೋ ಸ್ವಲ್ಪ ಏನೋ ಮ್ಯಾನೇಜ್ ಮಾಡ್ತೀವಿ. ಹೆಂಗಿದ್ರು ಹೋಗ್ತೀವಲ್ಲ, ಸರ್ಪ್ರೈಸ್ ಕೊಟ್ಟರೆ ಆಯಿತು ಅಂತೇಳಿ. ಸೊ ಬರೀ ಹೋಗೋಣಂತ. ಸೊ ನೋಡಿರಿ, ದಾರಕ್ಕೆ ತಿನ್ನೋಕೆ ಪಲಾವ್ ಮಾಡ್ಕೊಂಡೈತಿ, ಸಬ್ಬಸಿಗೆ ಸೊಪ್ಪದು ಹಾಕಿ. ಸೊ ಇದನ್ನು ಬಾಕ್ಸಿಗೆ ಹಾಕ್ಕೊತೀನಿ. ಈಗ ಸುಡೋದು ಕಟ್ಕೊಂಡ್ರೆ ಒಂಥರ ಬಾಸ್ ಬಂದಂಗೆ ಆಗತ್ತೆ. ಹಾಗಾಗಿ ಬುಟ್ಟಿಗೆ ಹಾಕಿ ಆರಿಟ್ಟಿತ್ತು. ಆದ್ರೆ ಇನ್ನೂ ಸ್ವಲ್ಪ ಲೈಟಾಗಿ ಸುಡೋಕ್ಕಾಗತ್ತೆ. ಇದಕ್ಕೊಂದು ಅರಬಿ ಕಟ್ಟಬೇಕು, ಇಲ್ಲ ಬಸ್ ಮುಚ್ಚಳ ಬಿಚ್ಚತೈತಿ. ವಿಷಯ ಭಾಳ ಬಿಸಿ ಮಾಡೋದ್ರಿಂದ ಟೈಮ್ ಆಗೈತಿ. ಈಗ ಗಂಜಿ ಕುಡೋದು ಅಲ್ಲೇ ಡೈರೆಕ್ಟ್ ತಿಂತೇವೆ ನೋಡ್ರಿ. ಈಗ ಡಬ್ಬಿ ಕಟ್ಕೊಂಡಲ್ಲ, ಸೊ ಅದನ್ನೆಲ್ಲ ಡೈರೆಕ್ಟ್ ತಿಂತೀವಿ. ಗಂಜಿ ಕುಡಿತೀವಿ. ಈಗ ಹಸ್ಬೆಂಡ್ ಜಾಸ್ತಿ ಕಾಲ್ತೈತೆ. ಸ್ವಲ್ಪ ಬಿಸಿ ಮಾಡಕ್ಕೆ ಹೋಗಿ ಅರ್ವಿನ್ ಏನು ಹಿಡಿಬೇಡ. ಮಾಮ ಒಂದು ತರ್ತಾನ. 3 ಅದಾವು, ಮಾಮಂದೊಂದು ನಂದೊಂದು ನೀರಿನ ಬಾಟ್ಲಿ ಇದು. ಸೊ ಈಗ ನೋಡ್ರಿ, ನನ್ನ ಮತ್ತು ಅರಿವಿನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಬರ್ತಾನೆ ಈಗ ತಮ್ಮ ಬೈಕ್ನಾಗ. ನೆಕ್ಸ್ಟು ಹಸ್ಬೆಂಡ್ನ ಕರ್ಕೊಂಡು ಬರ್ತಾನೆ ನೋಡ್ರಿ. ಅದು ಇತ್ತೀಚೆಗೆ ಬೈಕ್ ಓಡ್ಸಕ್ಕಂತ ನಮ್ಮ ತಮ್ಮ. ಮೊದಲು ಓಡಿಸ್ತಿರ್ಲಿಲ್ಲ. ಸೊ ಈ ವರ್ಷನ ಓಡ್ಸಕ್ಕಂತಾನ. ಅವಾಗ ಓಡ್ಸಕ್ಕಂತನು ಅಂತಂದ್ರೆ ಒಂದು ರೀತಿ ಭಯ ಆಗುತ್ತೆ ನೋಡ್ರಿ. ನಾನು ಒಬ್ಬಕ್ಕೆ ಹೊಂಟೆ ಅಂತಂದ್ರೆ ಅಷ್ಟೇನು ಭಯ ಅನ್ಸಲ್ಲ. ಸೊ ಹಿಂಗೆ 3 ಸೀಟ್ ಹಿಂಗೆ ಹೊಂಟ್ವಿ ಅಂತಂದ್ರೆ ಭಯ ಅನ್ಸುತ್ತೆ. ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಯೋಗ ಅಂತಂದು. ಸೊ ಸ್ಟಾರ್ಟಿಂಗೆಲ್ಲ ಹಾಗಾಗಿ ಇಲ್ಲಿ ಕೆಡಿ ಬಿಡ್ತಾನೋ ಯಪ್ಪೋ ಅಂತ ಅನ್ಸುತ್ತೆ ನೋಡ್ರಿ.
ನೋಡು ನಿಮ್ಮ ಮಮ್ಮಿ ನಾಷ್ಟ ಮಾಡಕತ್ತಾಳೆ. ನೀನು ಮಾಡ್ತೇನೆ ಒಳ್ಳೆ. ನೀನು ಬರೀ ಕುರ್ಕುರು ತಿನ್ಯ, ಚೀಪ್ಸ್ ತಿನ್ಯ, ಏನ ಅವನಿ ತಿನ್ಸು ಬಾಯಿ ಗಿಡ. ಒಳ್ಳೆ ಅಂದ್ರೆ ಬಿಡೋದು. ಬಿಡು ಬಿಡು, ನೀನೇ ತಿನ್ನು. ಸ್ವರ್ಗ ಸ್ವರ್ಗ ಇದ್ದಂಗೆ ಐತಿ. ಸಖತ್ತಾಗಿ ಒಂದು ರೀಲ್ಸ್ ಮಾಡ್ಬೇಕು ನೋಡು. ಹೌದಾ? ಹೌದು ನೋಡು, ಈಗ ಮಸ್ತ್ ಐತಿ ನೋಡಿದಾಗ. ಇದು ಫಸ್ಟ್ ಟೈಮ್ ಬಿಸಿಲು ನೋಡಿ. ಹೌದಾ? ಜಸ್ಟ್ ಮಿಸ್ ಈ ಟ್ರೈನು 3 ಗಂಟೆಗನ 3:30 ಎಷ್ಟಕ್ಕೆ ಐತಂತಂದು ಹೇಳ್ತಿದ್ರು ಹಸ್ಬೆಂಡ್, ನೆನಪಿಲ್ಲ. ಬಟ್ ಆ ಮೂಮೆಂಟ್ ಈಗೂ ನೆನೆಸ್ಕೊಂಡ್ರೆ ಇದು ಡವ್ 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 ಅನ್ನುತ್ತೆ. ಸೊ ಯಾಕಪ್ಪ ಅಂತ ಅಂದ್ರೆ ಜಸ್ಟ್ 2 ನಿಮಿಷ ಅಷ್ಟೇ ಇತ್ತು ಟ್ರೈನ್ ಮೂವ್ ಆಗಕ್ಕೆ. ಆಲ್ರೆಡಿ ಮೂವ್ ಆಗಕ್ಕಂತಿತ್ತು. ನಾವು ಟಿಕೆಟ್ ತೊಗೊಳಕ್ಕಂತಿದ್ವಿ, ಇನ್ನೂ ಟ್ರೈನ್ ಇತ್ತು. ಟಿಕೆಟ್ ತೊಗೊಂಡು ಇನ್ನೇನು ಪ್ಲಾಟ್ಫಾರ್ಮ್ಗೆ ಹೋಗ್ತೀವಿ, ಸಣ್ಣಗೆ ಟ್ರೈನ್ ಮೂವ್ ಆಗಕ್ಕಂತು ಏನಪ್ಪ ಮಾಡೋದು, ಏನು ಜಾಸ್ತಿ ಏನು ಫಾಸ್ಟಾಗಿ ಏನು ಹೊಂಟಿದ್ದಿಲ್ಲ, ಸ್ಲೋ ಆಗಿ ಮೂವ್ ಆಗಕ್ಕಂತಿತ್ತು. ಏನು ಮಾಡೋದು ಅಂತ ಅನ್ಕೊಂತ ಧೈರ್ಯ ಮಾಡಿ ಫಸ್ಟ್ ಟೈಮ್ ಟ್ರೈನ್ ಮೂವ್ ಆಗ್ತಿರೋಂಥ ಟ್ರೈನ್ ಹತ್ತಿದ್ದು ನಾನು ಅಂಕರ್ ಲೈಫ್ ಒಳಗೆ. ಸೊ ಟ್ರೈನ್ ಹತ್ತಬೇಕಾದ್ರೆ ಅಂಕರ ಇನ್ಸ್ಟಾಗ್ರಾಮ್ನ ನೋಡಿರೋ ಅಂತಹ ಒಂದಷ್ಟು ವಿಡಿಯೋಗಳೆಲ್ಲ ಕಣ್ಮುಂದೆ ಹಂಗೆ ಪಾಸ್ ಆಗಿ ಹೋದ್ವು ನೋಡ್ರಿ. ಅದು ಬ್ಯಾಡ್ ಇನ್ಸಿಡೆಂಟ್ ನಡೆದಿರೋದೆಲ್ಲ. ಸೊ ಧೀರೆ ಅಂತೇಳಿ ಹತ್ತಿದ್ವಿ. 3 ಮಂದಿ ಸೇಫಾಗಿ ಹತ್ತಿದ್ವಿ. ಅದು ಸ್ಲೋ ಆಗಿ ಹೋಗಕಂತಿತ್ತು, ದೇವ್ರ ಪುಣ್ಯದಿಂದ. ಫಾಸ್ಟಾಗಿ ಏನಾದ್ರು ಮೂವ್ ಆಗಕಂತಿತ್ತು ಅಂದ್ರೆ ನಿಜ ಹತ್ತಕ್ಕೆ ಆಗ್ತಿರ್ಲಿಲ್ಲ. ಯಪ್ಪ ಈಗ ನೆನ್ಸ್ಕೊಂಡ್ರೆ ಆ ಮೂಮೆಂಟ್ ನಿಜ ಭಯ ಆಗತ್ತ. ಆಕ್ಚುಲಿ ಡೇಂಜರ್ ಹೋಗ್ತಿರೋ ಅಂತ ಟ್ರೈನ್ ಹತ್ತೋದು. ಅದು ಬೇರೆ ಟ್ರೈನ್ ಮಿಸ್ ಆಗತ್ತ ಅಂತಂದು ಬಸ್ಸಿಂದ ಇಳಿದ ಕೂಡಲೇ ಓಡ್ಕೊಂತ ಹತ್ತಿದ್ವಿ. ಬಸ್ಸನ್ನು ಎಷ್ಟೊತ್ತರೆಗೂ ಬಿಡ್ಲಿಲ್ಲ. ಅವ್ರಂಕರ್ ಬಸ್ನವರು ಸೀಟ್ ಫುಲ್ ಆಗೋರ್ಗು ಬಿಡಂಗಿಲ್ಲ. ಸೊ ಅಲ್ಲೇ ಲೇಟ್ ಆಯ್ತು, ಇಲ್ಲಾಂದ್ರೆ ಅದು ನಮ್ಗೆ ಆರಾಮಾಗಿನ ಟ್ರೈನ್ ಸಿಕ್ತಿತ್ತು. ಈ ಟ್ರೈನ್ ಬಿಟ್ಟಿದ್ರೆ ಒಂದು 4 ಗಂಟೆಗನೋ 5 ಗಂಟೆಗನೋ ಟ್ರೈನ್ ಇತ್ತಂತ. ಬಟ್ ಅದು ಫುಲ್ಲು ರಶ್ ಆಗಿ ಬರ್ತೈತಿ, ನಿಂತ್ಕೊಂಡು ಹೋಗ್ಬೇಕಾಗತ್ತ. ಸೀಟ್ ಸಿಗ್ತಾವೋ ಇಲ್ಲೋ ಗ್ಯಾರಂಟಿ ಇರಲಿಲ್ಲ. ಇದು ಆದ್ರೆ ಆರಾಮಾಗಿ ಹೋಗ್ಬೋದು, ಸೀಟ್ ಎಲ್ಲ ಫ್ರೀ ಆಗಿರ್ತಾವೆ, ಅಷ್ಟೊಂದು ರಶ್ ಇರಲ್ಲ ಅಂತೇಳಿ. ಸೊ ಇದರ ಟ್ರೈನ್ ಆದಷ್ಟು ಕ್ಯಾಚ್ ಮಾಡಬೇಕು ಅನ್ನೋದು ನಮ್ದಿತ್ತು. ಸೊ ಯಾವತ್ತು ಹಂಗೆ ಹತ್ತಿದ್ವಿ ನೋಡ್ರಿ, ಇದೊಂದು ಹೊಸ ಎಕ್ಸ್ಪೀರಿಯೆನ್ಸು. ಬಟ್ ಟ್ರೈನ್ ಹತ್ತಿದ ಕೂಡಲೇ ಅಂತೂ ಎಷ್ಟೊತ್ತವರೆಗೂ ಒಂದು ಇದು ಡವ ಅಂತ ಬಡ್ಕೊಂತಿತ್ತು ನೋಡ್ರಿ. ಸೊ ಅಷ್ಟು ಬೈದೊಳಗೆ ಹತ್ತಿದ್ವಿ. ಆ ಮೂಮೆಂಟ್ ನೆನ್ಸ್ಕೊಂಡ್ರೆ ಇವಾಗ ನಗು ಬರ್ತೈತಿ, ಬಟ್ ಅವಾಗ ಸಿಕ್ಕಾಪಟ್ಟೆ ಭಯ ಇತ್ತು. ಎಸ್ ಈಗ ನೋಡ್ರಿ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗೈತಿ. ಸೊ ನೋಡ್ತಾ ಇರ್ಬೋದು, ಭಾಳ ಅಂದ್ರೆ 3 ಇಂದ 4 ಅವರ್ ಅಷ್ಟೇ ಟ್ರೈನ್ ಜರ್ನಿ ಇರೋದು. ಸೊ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಬಸ್ಸಿಗೆ ನಾವು ಹೋಗಬೇಕು. ಸೊ ಅದು ಟ್ರೈನ್ನಾಗ ಸಮೋಸ ಮತ್ತು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಆ್ಯಂಡ್ ಒಂದಷ್ಟು ಜ್ಯುವೆಲ್ರೀಸ್ ಅವೆಲ್ಲ ತಂದಿದ್ವು, ಇಯರಿಂಗ್ಸು ಕ್ಲಿಪ್ಸು ಎಲ್ಲ ತಗೊಂಡೆ, ಚೆನ್ನಾಗಿದ್ವು ಅಂತೇಳಿ.
ಸೊ ಬ್ಯೂಟಿಫುಲ್ ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂತ ಟ್ರೈನ್ ಜರ್ನಿ ಮಾಡಕ್ಕಂತೀವಿ. ಸೊ ನನಗಂಕರ ಟ್ರೈನ್ ಜರ್ನಿ ಮಾಡೋದಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ. ಬಸ್ನಾಗ ಅಷ್ಟು ಇಷ್ಟ ಆಗಂಗಿಲ್ಲ, ಬಟ್ ಏನು ಮಾಡೋದು, ನಮ್ಗೆ ಊರಿಗೆ ಹೋಗಕ್ಕೆ ಬರಕ್ಕೆ ಬೆಳಗಾವಿಯಿಂದ ಟ್ರೈನು ಅಷ್ಟು ಫೆಸಿಲಿಟಿ ಇಲ್ಲ. ಟ್ರೈನ್ ಐತಿ ಬಟ್ ಮುಂಜಾನೆ ಹತ್ತಿದ್ರೆ ರಾತ್ರಿ ರೀಚ್ ಆಕ್ಕೀವಿ. ಸೊ ಹಂಗಾಗಿ ಹೋಗಕ್ಕೆ ಆಗಂಗಿಲ್ಲ. ಸೊ ನೋಡ್ತಾ ಇರ್ಬೋದು ಟ್ರೈನ್ ಒಳಗೆ ಸೀಟ್ ಅಂಕರ ಫುಲ್ಲು ಖಾಲಿ ಅದಾವು. ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಮ್ಯಾಲೂ ಎಲ್ಲ ಖಾಲಿ, ಕೆಳಗೂ ಎಲ್ಲ ಖಾಲಿ, ಫುಲ್ ಬೋಗಿನ ಖಾಲಿ ಐತಿ. ಫುಲ್ ನಮ್ದ ಹವಾ ಅಂತ ಹೇಳ್ಬೋದು. ನಮ್ಮ ಎದುರಿಗೆ ಒಬ್ರು ಅಂಕಲ್ ಆಂಟಿ ಕುಂತಿದ್ರು. ಸೊ ಅವ್ರು ಬಿಟ್ರೆ ಮತ್ತೆ ಯಾರೂ ಇರ್ಲಿಲ್ಲ ನೋಡ್ರಿ. ಅರವಿಂದ್ ಸೊ ಇವಾಗಷ್ಟು ಜಸ್ಟ್ ಅನ್ವಿತಾ ಫೋನ್ ಮಾಡಿದ್ಲು, ಆಕೆ ಜೊತೆ ಮಾತಾಡಿದ್ವಿ. ಬಟ್ ನಾವು ಹಾಸ್ಟೆಲ್ಗೆ ಹೋಗ್ಬೇಕಂತಿರೋದು ಹೇಳಿಲ್ಲ ಫ್ರೆಂಡ್ಸ್ ಆಕೆಗೆ. ಸರ್ಪ್ರೈಸ್ಲೆ ಹೋಗೋಣ ಅಂತೇಳಿ. ಮತ್ತು ಪಪ್ಪ ಹೊರಗದ ನನ್ನಲ್ಲ, ಮಮ್ಮಿ ಇಲ್ಲ ಅನ್ನಲ್ಲ ಪಪ್ಪ ಅಂತ. ನಾನು ಪಪ್ಪ ಮಾರ್ಕೆಟಿಗೆ ಬಂದೇವ ಅಂತಂದು ಹೇಳಿದೆ. ನಿನಗೆ ಸರಿಯಾಗಿ ಕೇಳಿಲ್ಲ ಅಂತೇಳಿ. ಈಗ ಇಲ್ಲಿಂದ ಹಾಸ್ಟೆಲ್ಗೆ ಹೋಗಕ್ಕೆ ಎಷ್ಟು ತಾಸು? 1.5 ತಾಸ್ನಾಗ ಇನ್ನು ಸ್ಟಡಿ ಹಾಲ್ನಾಗ ಇರ್ತಾಳ. ಹೌದು, ಸ್ಟಡಿ ಹಾಲ್ನಾಗ ಇರ್ತಾಳ. ಇಲ್ಲಿ ಏನಾರ ಊಟ ಮಾಡ್ತಿದ್ರೆ ಇಲ್ಲೇ ಊಟ ಮಾಡಿಬಿಡ್ರಿ. ಅಲ್ಲಿ ಹೋಗಿ ಸೀದಾ ಬಂದು ಇರ್ತಾವ. ಒಂದು 9:30 10 ರೀಚ್ ಆಕ್ಕಿವನ. ಬೆಳಗ್ಗೆ ನೋಡ್ರಿ 8 ಗಂಟೆಗೆ ಮನೆ ಬಿಟ್ಟಾರ. ಬರೋಬ್ಬರಿ 13-14 ತಾಸು ಬೇಕು ಅಷ್ಟೇ ಹೋಗಕ್ಕೆ. ನಿಮ್ಮ ಮಮ್ಮಿ ಅರವಿಂದ್, ನಿಮ್ಮ ಮಮ್ಮಿ ಎಳ್ನೀರು ಕುಡಿದು ಸ್ಟ್ರಾಂಗ್ ಆಗಿ ನೀನು ಕುಡಿಬೇಕೆ, ನೀನು ಸ್ಟ್ರಾಂಗ್ ಆಕಿದ್ದಿ. ಬೆಳಗ್ಗೆನ ಊಟ ಮಾಡಿದ್ದು ನೋಡ್ರಿ ಫ್ರೆಂಡ್ಸ್. 11 ಗಂಟೆಗೆ ನಾಷ್ಟ ಮಾಡೀನಿ. ಅದು ಲೈಟಾಗಿ ತೊಗೊಂಡಿನಿ, ಅದು ಹೊಟ್ಟೆ ತುಂಬ ಉಣ್ಣಕ್ಕಾಗಲಿಲ್ಲ ಬಸ್ನಾಗ. ಬೆಳಗ್ಗೆ ಒಂದು ಸ್ವಲ್ಪ ನಾಷ್ಟ ಮಾಡ್ದಾಕಿ ಪಲಾವು. ಮತ್ತು ಟ್ರೈನಾಗ ಒಂದು ಸಮೋಸ ಕೊಡ್ಸಿದ್ರು ನೋಡ್ರಿ. ಅದು ಒಂದು ಸಮೋಸ ಎದಕ್ಕೆ ಅವಾಗ ಹೊಟ್ಟೆ ತುಂಬೋದಲ್ಲ ಏನೂ ಅಲ್ಲ. ಸೊ ಹೊಟ್ಟೆ ಹಸು ಆಗಿಬಿಟ್ಟೈತಿ. ಹಾಗಾಗಿ ನಡ್ಕೊಂತ ಕರ್ಕೊಂಡು ಹೊಂಟ್ರ, ನಡೆಯಕ್ಕೂ ಆಗವಲ್ದು. ಸ್ವಲ್ಪ ಹೊಟ್ಟೆಗೆ ಊಟದ ಬಿದ್ದಿರ್ತಂದ್ರೆ ನಡಿತೀನಿ ಬಿಡ್ರಿ, ನಂಗೆ ನಡೆಯಕ್ಕೆ ಏನಿಲ್ಲ. ಹೊಟ್ಟೆ ಹಸು ಆಗೈತಿ. ಈ ಬ್ಯಾಗ್ ಹೊತ್ಕೊಂಡು ಬೆನ್ನು ನೋವಾಕಂದೈತಿ. ಅದು ಬಿಡ ಬಡ ಉಸಿರಲ್ಲೇ ಹೋಗ್ಬೇಕು, ಸ್ಲೋ ಆಗ್ಯಾರ ಅಲ್ಲ. ಹಾಗಾಗಿ ಎನರ್ಜಿನೇ ಇಲ್ಲ. ಎನರ್ಜಿ ಹೋದಾಗ ಮತ್ತೆ ನಾನು ನಡೆಯಕ್ಕೂ ಹೋಗಲ್ಲ, ಏನೂ ಆಗಲ್ಲ. ಸೊ ನಂಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಹಸು ಆಗಿತ್ತು. ಅದ ಹೇಳಿದ್ನೆಲ್ಲ ಬೆಳಗ್ಗೆನ ಉಂಡಿದ್ದು. ಅದು ಹೊಟ್ಟೆ ತುಂಬನೂ ತಿನ್ನೋಕ್ಕಾಗಲಿಲ್ಲ ಬಸ್ನಾಗ ಅಂತೇಳಿ. ಸೊ ಏನಾದರೂ ಮಸ್ತ್ ಊಟ ಮಾಡೋಣ ಅಂತಂದರೆ ಇಲ್ಲಿ ಬರೀ ಜಸ್ಟ್ ಅನ್ನ ಸಾಂಬಾರು ಇತ್ತು ನೋಡ್ರಿ. ಅದು ಬೇಳೆ ಸಾಂಬಾರು ಅಷ್ಟು ಚೆನ್ನಾಗೂ ಇರಲಿಲ್ಲ. ಅಲ್ಲಿ ಅನ್ವಿತಾ ಹಾಸ್ಟೆಲ್ ಹತ್ರ ಹೋಗಿ ಉಂಡಿದ್ರೆ ಆಗ್ತಿತ್ತು ಅಂಥೇಳಿ ಅನ್ನಿಸ್ತು. ಬಟ್ ಅಲ್ಲಿ ಹೋಗೋರಾಗ ಮತ್ತು ಎಲ್ಲ ಹೋಟೆಲ್ ಕ್ಲೋಸ್ ಆಗಿದ್ದು ಅಂತಂದ್ರೆ ಮತ್ತೆ ಉಣ್ಣಕ್ಕಾಗಂಗಿಲ್ಲ ಅಂತೇಳಿ ಇಲ್ಲೇ ಉಂಡ್ರಾಯ್ತು ಅಂತೇಳಿ ಉಣ್ಕೊಂತ ಕುಂತೀವಿ. ಬಟ್ ಅಲ್ಲಿ ಬಸ್ ಮಿಸ್ ಆಯಿತು ಮತ್ತು. ಸೊ ಟೈಮು ಎಷ್ಟಾಗೈತೆ ಅಂದ್ರೆ ಫ್ರೆಂಡ್ಸ್ 11:41 ಆಗೈತೆ ನೋಡ್ರಿ. ಇನ್ನೂ ಬಸ್ ಸ್ಟಾಪ್ ಒಳಗದೀವಿ. ಸೊ ನಾವು ಒಂದೇನು ಮಿಸ್ಟೇಕ್ ಮಾಡಿದ್ವಪ್ಪ ಅಂತಂದ್ರೆ ಹಸು ಆಗಿತ್ತಲ್ಲ. ಸೊ ಹೋಟೆಲ್ನಾಗಲ್ಲ ಸ್ವಲ್ಪ ಊಟ ಉಣ್ಣಕ್ಕೆ ಹೋದ್ವಿ ನೋಡ್ರಿ. ಸೊ ಅದ ಮಿಸ್ಟೇಕಿಗೆ ಈಗ ಬಸ್ಸು ಸಿಗವಲ್ದು. ಈ ಹೊತ್ತಾದ್ರೆ ಇನ್ನು ಬಸ್ ಸ್ಟಾಪ್ನಾಗ ನಾವೀವಿ. 12 ಗಂಟೆಗೆ ಬಸ್ ಬರುತ್ತಾ ಅಂತ ಅಂದಾರ. ಅನಿತಾ ಹಾಸ್ಟೆಲ್ಗೆ ಹೋಗ್ತೀವಲ್ಲ ಅಲ್ಲಿಗೆ. ಸೊ ಎಷ್ಟೊತ್ತಾಯ್ತು ಫ್ರೆಂಡ್ಸ್ ಕೊಂದ್ ಸಾಕಾತ. ಯಾವಾಗ ಬರುತ್ತಾನ ಬಸ್? ನಾವು ಅಂದ್ಕೊಂಡ್ವಿ 8 ಗಂಟೆ ಅನ್ನೋರಾಗ ಬಂದೀವಿ. ಇನ್ನೊಂದು 1.5 ತಾಸು ಒಳಗೆ ಅಂತ ಹಾಸ್ಟೆಲಿಗೆ ರೀಚ್ ಆಕ್ಕಿವಿ. 9:30 9:45 ಹಬ್ಬ 10 ಗಂಟೆನವ್ರಿಗೆ ಅಷ್ಟು ರೀಚ್ ಆಕ್ಕಿವಿ ಅಂತೇಳಿ. ನಾವು ಡೈರೆಕ್ಟ್ ಹೋಗ್ಬಿಡ್ಬೇಕಿತ್ತು ಸೀದಾ. ಹೋಗಿದ್ವಿ ಅಂದ್ರೆ 10 ಗಂಟೆಗೆ ಅಲ್ಲೇ ಊಟ ಮಾಡಬೇಕಿತ್ತು. ಅಲ್ಲಿ ಊಟ ಸಿಕ್ತಿತ್ತು. ಮತ್ತು 1.5 ತಾಸು ಹಸು ತಡ್ಕೊಳೋದು ಅಂತಂದ್ರೆ ಆಗಲ್ಲ ಅಂತ ಹೇಳಿ ಮೊದಲು ಊಟ ಮಾಡೋಕ್ಕೆ ಹೋಗಿ ನೋಡ್ರಿ. ಅದ ಮಿಸ್ಟೇಕ್. ಈಗ ಊಟ ಮಾಡೋಕ್ಕೆ ಹೋದಾಗ ಏನು ಬಸ್ ಹೋಗ್ಯಾವೋ ಬಿಟ್ಟವೋ ಗೊತ್ತಿಲ್ಲ. ಮತ್ತು 12 ಗಂಟೆಗೆ ಇನ್ನು 10 ನಿಮಿಷ ಬರುತ್ತಾ ಬಸ್? 12:30. ಅಯ್ಯೋ ದೇವ. ನಾವು ಒಂದು 9:30 ಹೋಗ್ತೀವಿ. ಅನ್ವಿತಾನ ಹೋಗಿ ನೈಟ್ ಮೀಟ್ ಮಾಡ್ಬೋದು ಹೋಗಿ ಅಂತ ನಾವು ಹಿಂಗೆ ಅಂದ್ಕೊಂಡ್ವಿ. ಅದು ನೋಡಿ ನಾವು ಅಂದ್ಕೊಳ್ಳೋದ ಒಂದು ಆಗೋದ ಇನ್ನೊಂದು. ಈ ರೀತಿ ಆಗುತ್ತಾ. ನಾಳೆ ಬೆಳಗ್ಗೆನ
ನೋಡ್ರಿ ಅನ್ಬೇಕನ 3 ಗಂಟೆ ಆಗೈತಿ ಟೈಮ್. ಈ ಟೇಬಲ್ ಹತ್ತ ಇಡ್ತೀಯನ್ನು ಇಟ್ಸ್ ಎ ವ್ಯಾಕ್